ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ವಿಜಯಪುರ ಜಿಲ್ಲೆ ತಳವಾಡ ಗ್ರಾಮದಲ್ಲಿ ಫೀಲ್ಡ್ ವರ್ಕಿಂಗ್ ಅಂತೇಳಿ ಬಂದಿದ್ವಿ. 15 ದಿನದ ಹಿಂದೆ ಏನಪ್ಪ ಅಂತಂದರೆ ಈ ಬದನೆಕಾಯಿಗೆ ಪೂರ್ತಿ ಪ್ಲಾಟ್ ಏನಿದೆಯಲ್ಲ ಬತ್ತಿ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಪ್ಲಾಟಿಗೆ ನಮ್ಮ MLFCL ಕಂಪ್ನಿ ಇಂಡಿಯಾ ಗ್ರೂಪ್ ಪ್ರಾಡಕ್ಟನ್ನು ಇವ್ರಿಗೆ ಇಂಪ್ಲಿಮೆಂಟ್ ಮಾಡಂತ ಹೇಳಿದ್ವಿ. ಬಟ್ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ರೈತರು ನಮ್ಮ ಮಧ್ಯೆನೇ ಇದ್ದಾರೆ. ಬಟ್ ಆ ರೈತರಿಗೆ ಇದ್ರ ಪ್ರಾಡಕ್ಟನ್ನು ಯೂಸ್ ಮಾಡೋರಿಗೆ ಏನು ಬೆನಿಫಿಟ್ಸ್ ಬಂದಿದೆ ಅಂತೇಳಿ ಅವ್ರ ಮುಖಾಂತರ ಕೇಳೋಣ. ನಮಸ್ತೆ ಸರ್. ನಮ್ಮ ಪ್ರಾಡಕ್ಟನ್ನು ನಿಮಗೆ ಸರ್ ಸಜೆಷನ್ ಮಾಡಿದ್ರು, ಬಟ್ ನಿಮಗೇನು ರಿಸಲ್ಟ್ ಅನಿಸಿದೆ ಸರ್? ನಮಸ್ತೆ ಸರ್, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಪ್ರಭು ಪೂಜಾರಿ ಅಂತ, ಬಿಜಾಪುರ ಡಿಸ್ಟ್ರಿಕ್ಟಿಂದ ಮಾತಾಡ್ತಾ ಇರೋದು. ತಳವಾಡ ಗ್ರಾಮ ಅಂತಿದೆ. ನಾನು ಮೊದಲು ಈ ಬದನೆಗಿಡಕ್ಕೆ ಬರೀ ಕೆಮಿಕಲನ್ನು ಯೂಸ್ ಮಾಡ್ತಾ ಇದ್ದೆ ಸರ್. ಕೆಮಿಕಲ್ನ ಯೂಸ್ ಮಾಡ್ತಾ ಇದ್ದೆ, ಯಾವ ರಿಸಲ್ಟು ನನ್ನ ಬರಲೇ ಇಲ್ಲ ಸರ್. ಒಟ್ಟಾಗಿ 15-20 ಸಾವಿರ ಗಟ್ಟಲೆನೂ ಖರ್ಚು ಮಾಡಿದ್ರು ಎಂದೂ ಒಂದು ಹೂವು ಕಾಯಿನೂ ಹಿಡಿಲಿಲ್ಲ ಸರ್. ಅದು ಈ MI ಲೈಫ್ ಸ್ಟೈಲನ್ನು ಈ 4 ಪ್ರಾಡಕ್ಟನ್ನು ಯೂಸ್ ಮಾಡಿದೆ ಸರ್. ನಾನು ನಮ್ಮ ಫ್ರೆಂಡ್ ಅರುಣ್ ಅಂತೇಳಿ ನನಗೆ ಸಜೆಷನ್ ಕೊಟ್ಟ. ಅದನ್ನು ಸ್ಪ್ರೇ ಮಾಡಿಂದ ನನಗೆ ಸಖತ್ತಾಗಿ ರಿಸಲ್ಟ್ ಬಂದಿದೆ ಸರ್. ಹೂವು ಕಾಯಿ ಹಣ್ಣು ನೋಡಿ ಸರ್, ಈ ತೆರಿ ಹೂವು ಕಾಯಿ ನೋಡಿದೆ ಸರ್. ಸಖತ್ತಾಗಿ ಏನು ಟೆನ್ಷನ್ ಇಲ್ಲ ಸರ್. ಇವಾಗ ಅಲ್ಲಿಗೆ ನೋಡಿ ಸರ್, ಈ ಥರ ಹೂವು ಇದೆಲ್ಲ ರೈತರು ಯೂಸ್ ಮಾಡೋದಕ್ಕೆ ಏನು ಬೆಸ್ಟ್ ಇದೆ ಸರ್. ಪ್ಯೂರ್ ಆರ್ಗ್ಯಾನಿಕ್ ಸರ್. ಇದು ಏನು ಯೂಸ್ ಮಾಡೋಕೆ ಏನು ಟೆನ್ಷನ್ ಇಲ್ಲ. ಎಲ್ಲ ರೈತ ಬಂದವರಿಗೆ ಆಜು ಬಾಜು ಜನರ ಸ್ಪಂದನೆ ಹೆಂಗಿದೆ ಸರ್ ಎಲ್ಲರಿಗೆ? ಇಲ್ಲ ಸರ್, ಚೆನ್ನಾಗಿದೆ ಸರ್. ಎಲ್ಲರೂ ಇಲ್ಲಿ ಕೇಳ್ತಾ ಇದ್ದಾರೆ ಸರ್. ಎಲ್ಲ ರೈತರು ಇವಾಗ ಕೇಳ್ತಾ ಇದ್ದಾರೆ, ಏನು ಯೂಸ್ ಮಾಡಿರಿ, ಏನು ಯೂಸ್ ಮಾಡಿರಿ ನೀವು? ನಾವು ಬದನೆಗಿಡಕ್ಕೆ ಒಟ್ಟ ಒಂದು ಹೂವು ಕಾಯಿ ಆಗಿಲ್ಲ ಇವಾಗ ಈ ಟೈಮಲ್ಲಿ. ಯಾವ ಎಣ್ಣೆ ಹೊಡೆದಿ ಪ್ರಭು ಅಂತ ಕೇಳಿದ್ರೆ ನನಗೆ ಈ ಥರ ಸರ್, ನಾನು MI ಲೈಫ್ ಸ್ಟೈಲ್ ಕಂಪ್ನಿ ಒಂದು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ದೀನಿ. ಈ ಥರ ರಿಸಲ್ಟ್ ಬಂದಿದೆ ಅಂತ ಅವ್ರಿಗೆ ಹೇಳಿದ್ದೀನಿ ಸರ್. ಕಟ್ರ ಹೊಡಿಬೇಕಂತ ಮಾಡಿದ್ದೀರಿ? ಇದನ್ನು ಇದನ್ನು ಹಾಳೆ ಬಂದು ಎಲ್ಲ ಆಗಿತ್ತು, ಖಾಲಿ ಆಗಿತ್ತು ಸರ್. ಎಲ್ಲ ಫಸಲ ಏನಿದೆಯಲ್ಲ ಕಟ್ರ ಹೊಡೆದು ಹಾಳು ಮಾಡ್ಬೇಕಂತ ವಿಚಾರ ಮಾಡಿದ್ವಿ ನಾವು. ಈ ಸ್ಪ್ರೇ ಮಾಡಿಂದ ಇವಾಗ ನನಗೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂದಿದೆ ಸರ್. ಇವಾಗ ಹೂವು ಕಾಯಿ ಫಸ್ಟ್ ಕ್ಲಾಸ್ ರಿಸಲ್ಟ್ ಆಗಿದೆ ಸರ್. ಎಲ್ಲ ರೈತರಿಗೆ ಯೂಸ್ ಮಾಡೋಕ್ಕೇನು ಅಡ್ಡಿಲ್ಲ ಸರ್. ಓಕೆ ನೋಡಿ ಡಿಯರ್ ಫ್ರೆಂಡ್ಸ್, ಇವತ್ತು ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ನಾವೆಲ್ಲ. ಬಟ್ ರೈತರಿಗೆ ದೇಶದ ಬೆನ್ನೆಲುಬು ಅಂದಾಗ ರೈತರಿಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಯಾವುದು ಕಂಪ್ನಿಯವರು ಮುಂದೆ ಬರ್ತಾ ಇಲ್ಲ. ಬಟ್ ಆರ್ಗ್ಯಾನಿಕ್ ಅನ್ನುವಂಥದ್ದು ಯಾವುದಪ್ಪ ಅಂದರೆ ಪೂರ್ತಿ ರೈತರನ್ನ ಕೊಲ್ಲುವಂಥ ಒಂದು ವಿಷಕಾರಿ ಅಂಶಗಳೇನಪ್ಪ ಅಂದರೆ ಇವತ್ತು ಭೂಮಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಬರ್ತಾ ಏನಪ್ಪ ಅಂತಂದರೆ ಜನರಿಗೆ ಆರ್ಗ್ಯಾನಿಕ್ ವಸ್ತುಗಳ ನೆಸೆಸಿಟಿ ಭಾಳ ಇದೆ. ಅದಕ್ಕೆ ನೀವು ಏನಪ್ಪ ಅಂತಂದರೆ ಇಂಡಿಯಾ ಗ್ರೋ ಇರತಕ್ಕಂಥ ಪ್ರಾಡಕ್ಟನ್ನು ಯೂಸ್ ಮಾಡಿರಿ. ಮತ್ತು ನಮ್ಮ ಮುಂದಿನ ಬರುವಂಥ ಏನು ನಮ್ಮ ಪೀಳಿಗೆ ಇದೆಯಲ್ಲ, ಆ ಪೀಳಿಗೆಗೆ ಈ ಭೂಮಿಯನ್ನು ಒಂದು ಅವ್ರಿಗೆ ಕಾಣಿಕೆಯಾಗಿ ಕೊಟ್ಟು ಹೋಗ್ರಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಹುಳ ಆಗಿಲ್ಲ, ಚೆನ್ನಾಗತ್ತೆ ವಿಡಿಯೋ ಇದೆ. ಪಾಸ್ ಮಾಡಿ.